ಸೀತಾರಾಮು ಏನ್ ನೋಡ್ದ ಅಂತ ಅನಂತ್ನಾಗು ಬಿಂದು ಏನ್ ಮಾಡ್ತಾ ಇದ್ರು? ಸರ್ ಮೇಕಪ್ ರೂಮಲ್ಲಿ ಏನು ಮೇಲೆ ತಪ್ಕೊಂಡು ಕೂತಿರ್ಬೇಕಾಗ ಬೈದೆ ಎಲ್ರಿಗೂ ಅವನೇ ಬೈದಿದ್ದಲ್ಲ, ಅವನೇ ಬೈದಿದ್ದ. ಸೀತಾರಾಮೇ ಅಲ್ಲ ಸರ್. ಹಿಂಗೆ ಕತ್ತೂನ್ ಪಟ್ಟಿ ಪೊಲೀಸ್ನವ್ರು ಕಳ್ರು ಇಟ್ಕೊಂಡಾಗ ಹಿಂಗೆ ಇಟ್ಕೊಂಬಂದು ನಮ್ಮ ಮುಂದೆ ನೂಕಬೇಕಾದ್ರೆ ಅವ್ರ ಪೊಸಿಷನ್ ಹೆಂಗಿರುತ್ತೆ. ಅದು ಅವನು ಫಸ್ಟ್ ಫಿಲ್ಮು. ನಾನು ಆಮೇಲೆ ಡಬ್ಬಲ್ ಏನೋ ಮಾಡಿದ ಸಿನಿಮ್ಯಾಟಿಕ್ಕಾಗಿ ಏನೋ ಮಾಡಿ ಮುಗಿಸ್ದೆ ನಾನು. ಅವನ ಅನಂತ ನಾಗರ್ ಕಟ್ಟಿ ಅಂತ ನಾನು ಹಾಕಿದ್ದೆ. ಅವನೆಲ್ಲ ದೊಡ್ಡ ದೊಡ್ಡವ್ರ ಸಹವಾಸದಲ್ಲಿದ್ದ. ಕಾರ್ನಾಡಿಯವ್ರ ಸಹವಾಸ ಅವ್ರದ್ದು, ಅವ್ರ ಗುಂಪು, ಆ ಜಾತಿ ವರ್ಗದ ಗುಂಪಿದೆಯಲ್ಲ, ಸಮುದಾಯದ ಗುಂಪು ಅದಿದೆ. ನನಗೆ ನಾನೇ ಸಿನಿಮಾ ಮಾಡೋಂಗಿಲ್ಲ. ಅವ್ನು ನೋಡೇ ನಾವೇಕಾಗಿದೆ, ನನಗೆ ನೋಡೋ ಕೆಲಸ ಇಲ್ಲ. ಅವನಿಗೆ ಗುರುಗೆ ಇಂಟ್ರೊಡ್ಯೂಸ್ ಮಾಡಿದಾಗ ನೋಡಬೇಕು ಅಂತ ಅವ್ರು ಅನ್ಕೊಂಡಿಲ್ಲ. ಅವ್ರು ಸೂಪರ್ ಸ್ಟಾರು. ಅದು ಸಣ್ತನ, ಹೆಣ್ಣಿನ ಬಗ್ಗೆ ಸಣ್ತನ ಇದೆಯಲ್ಲ, ಮಧ್ಯ ತೋಡು ನಮ್ಮ ತಲೆಗೆ ಹಾಕ್ಕೊಂಡಿಲ್ಲ. ಒಂದು ಇನ್ಸಿಡೆಂಟ್ ನಂಗೆ ಬೇಜಾರಿದೆ. 6 ಗಂಟೆವರೆಗೆ ಶೂಟಿಂಗ್ ಮಾಡಿದ್ವಿ, ತೊಂದರೆ ಇಲ್ಲ. ನೈಟ್ ಒಂದು ಶೂಟಿಂಗು, 1-2 ಸ್ಟೇಜ್ ತೆಗಿಬೇಕಾಯಿತು. ಸ್ಟುಡಿಯೋನಲ್ಲೇ ಆಸ್ಪತ್ರೆಯಲ್ಲಿ ಹಿಪ್ನಟೈಸ್ ಮಾಡೋದು ಯಾವುದೋ ಒಂದು ಫಿಲ್ಮ್ ಬರುತ್ತೆ. ಫೀಮೇಲ್ ಸ್ಟುಡಿಯೋ ಬಸವರಾಜಪ್ಪಗೆ ಹೇಳಿ, ನಿಮ್ಮ ಆಫೀಸಲ್ಲೇ ಹಿಂದ್ಗಡೆ ಮಂಚ ಹಾಕ್ಕೊಂಡು ಆ ಸೀನಲ್ಲಿ ತೆಗೆದುಬಿಡ್ತೀನಿ ರೀ, ಅಲ್ಲಿ ಲೈಟ್ ತಗೋತೀನಿ. ಎಸ್ ಅಂದರು. 2 ಸೀನು ಹಿಪ್ನಟೈಸ್ ಮಾಡೋದು, 2 ಸೀನು. ಒಂದು ಸೀನ್ ಆಯಿತು, ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೆ. ಹಿಪ್ನಟೈಸ್ ಹುಡುಗಿ ಹೀರೋಯಿನ್ನು ಬಿಂದು ದೈದೇವ ಅರೇಂಜ್ ಮಾಡ್ತಾಯಿದ್ದೆ. ಸೀತಾರಾಮ್ ಅಂತ ಸೌಂಡ್ ರೆಕಾರ್ಡಿಸ್ಟು ಪ್ರೀಮಿಯರ್ ಸ್ಟುಡಿಯೋಲಿ 100% ಕಿವಿ ಕೇಳಲ್ಲ. ಅವ್ರು ಸೌಂಡ್ ರೆಕಾರ್ಡಿಂಗ್ ಬೆಸ್ಟ್ ಸೌಂಡ್ ರೆಕಾರ್ಡಿಸ್ಟು ಅವಾರ್ಡ್ಗಳು ತಗೊಂಡಿದ್ದಾನೆ. ನಮ್ಮಲ್ಲೂ ಅವಾರ್ಡ್ ಬಂದಿದೆ. ಲಿಪ್ ಮೂಮೆಂಟ್ ರೋಡ್ ಡಬ್ಬಿಂಗ್ ಮಾಡೋರು ಅದಿರಲಿ. ಅವನು ಮೈನ್ ಬಿಲ್ಡಿಂಗಲ್ಲಿ ನಾವು ಶೂಟಿಂಗ್ ಮಾಡ್ತಿದ್ದೀವಿ. ಆ ಕಡೆ ಲಾನಿಂದ ಇದ್ಯಾಕೆ ಕೆಪ್ಪಾಗಿ ಕೂಗ್ತಾವ್ರಲ್ಲ, ಇಷ್ಟೊಂದು ಹರ್ಚ್ಕೊಂಬರ್ತಾವ್ರಲ್ಲ ಅಂತ ನಮ್ಮ ಸೆಟ್ಟೆ ಅಲ್ಲ ಒಳಗಿದ್ದವ್ರು ಎಲ್ರು. ಬಾಲಕೃಷ್ಣ ಅಂತ ತಮಿಳ್ ಮಾಡ್ತಾಯಿದ್ದ ಕ್ಯಾಮ್ರಾಮನ್ನು, ಯಾಕೆ ಹರ್ಚ್ಕೊತಾವ್ ಕೆಪ್ಪ ಬಂದ. ಒಂದು ಕೈಲಿ ನಾಚಿಕೆ ಆಗುತ್ತೆ. ಇವನು ಕತ್ತನ್ನು ಬಟ್ಟೆ ಇಟ್ಕೊಂಬಂದ ಹೀರೋದು, ಇನ್ನೊಂದು ಕೈಲಿ ಹೀರೋಯಿನ್ ರೊಬ್ಬಗೆ ಬೆನ್ನು ಹಿಡ್ಕೊಂಬಿಟ್ಟಾನೆ. ಹಿಡ್ಕೊಂಡು ಎಳ್ಕೊಂಬಂದ ನನ್ನವ್ರಿಗೂ ನೂಕ್ತ. ನಾನು ಮಂಚ ಅರೇಂಜ್ ಮಾಡ್ತಾಯಿದ್ದೀನಿ ಹಿಪ್ನಟೈಸ್ ಸೀನ್ಗೆ. ಏನು ರೀ ಇದು ಸ್ಟುಡಿಯೋ ಅಂದರೆ ನಮ್ಮ ದೇವ್ರು ಬಂತೀವಿ. ಸ್ಟುಡಿಯೋನು ಸುಳ್ಳರ ಮನೆ ಇದು. ಮೇಕಪ್ ರೂಮ್ ಏನು ಮಾಡ್ತಾಯಿದ್ರು ಕೇಳ್ರಿ. ಯಾರು ಹೇಳಿದ್ದು ನಿಮಗೆ? ಹಾಂ, ಯಾರು ಹೇಳಿದ್ದು? ಇವನು ಸೀತಾರಾಮ ಕೆಪ್ಪ ಸಬ್ ರೆಕಾರ್ಡಿಸ್ಟು. ಅದ್ರ ಪಕ್ಕದೇ ಮೇಕಪ್ ರೂಮ್ ಮುಂದ್ಗಡೆ ಇದೆ. ನನಗೆ ಶೂಟಿಂಗ್ ಮುಗಿಸೋ ಯೋಚನೆ. ಲಾಸ್ಟ್ ನಾಳೆ ಒಂದು ಶಾರ್ಟ್ ತೆಗೆದ್ಬಿಟ್ಟು ಹೊರಗಡೆ ಕಳಿಸ್ಬಿಡ್ಬೇಕು. ಹೀಗೆ ನಾನು ಸಿನಿಮಾ ಫೀಲ್ಡ್ಗೆ ನಾಲಾಯಕ್. ಅದರಲ್ಲಿ ಸೀತಾರಾಮು ಏನ್ ನೋಡ್ದ ಅಂತ ಅನಂತ್ನಾಗು ಬಿಂದು ಏನ್ ಮಾಡ್ತಾ ಇದ್ರು? ಸರ್ ಮೇಕಪ್ ರೂಮಲ್ಲಿ ಏನು ಮೇಲೆ ತಪ್ಕೊಂಡು ಕೂತಿರ್ಬೇಕಾಗ ನಾವು ಬೆಳಿ ಅದನ್ನು ಕೆತ್ಕಕ್ಕೆ ಹೋಗ್ಬಿಟ್ರೆ ಇನ್ನು ಪಂಚಾಯ್ತಿ ಅಲ್ಲ. ನಮ್ಮ ಸೆಟ್ಟಲ್ಲಿ 7-8 ಜನ ಇದ್ದಾರೆ. ಕ್ಯಾಮ್ರಾ ಅಸಿಸ್ಟೆಂಟ್ಗಳು ಹುಡುಗರಿದ್ದಾರೆ, ಸೌಂಡ್ ಹುಡುಗ ಇದ್ದಾನೆ, ಕ್ಯಾಮ್ರಾಮನ್ ಇದ್ದಾನೆ, ನಮ್ಮ ಅಸಿಸ್ಟೆಂಟ್ ಹುಡುಗರು 8 ಜನ ನಾವೇ ಇದ್ದೇವೆ. ರಾತ್ರಿ 10:30 ಸಮಯ. ಅದು 8 ಗಂಟೆಗೆ ಒಂದು ಸೀನ್ ತೆಗೆದಿದ್ದೆ. ಇನ್ನೂ ಸೀನ್ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡಬೇಕಾಯ್ತು. ನಾನು ಅದರಲ್ಲಿ ಮಡಿ ಬದುಕೆ ಇದ್ದೇನೆ. ಅಲ್ಲಿ ಬೈದೆ ಎಲ್ರಿಗೂ. ಅವನೇ ಬೈದಿದ್ದಲ್ಲ, ಅವನೇ ಬೈದಿದ್ದ. ಸೀತಾರಾಮೇ ಅಲ್ಲ ಸರ್. ಹಿಂಗೆ ಕತ್ತೂನ್ ಪಟ್ಟಿ ಪೊಲೀಸ್ನವ್ರು ಕಳ್ರು ಇಟ್ಕೊಂಡಾಗ ಹಿಂಗೆ ಇಟ್ಕೊಂಬಂದು ನಮ್ಮ ಮುಂದೆ ನೂಕಬೇಕಾದ್ರೆ ಅವ್ರ ಪೊಸಿಷನ್ ಹೆಂಗಿರುತ್ತೆ. ಅದು ಅವನು ಫಸ್ಟ್ ಫಿಲ್ಮು.
ನಾನು ಆಮೇಲೆ ಡಬ್ಬಲ್ ಏನೋ ಮಾಡಿದ ಸಿನಿಮ್ಯಾಟಿಕ್ಕಾಗಿ ಏನೋ ಮಾಡಿ ಮುಗಿಸ್ದೆ ನಾನು. ಆಮೇಲೆ ನಾವು ನೋಡೋಕ್ಕೆ ಹೋಗಿಲ್ಲ. ಫಿಲ್ಮ್ ಮುಗಿದ್ಮೇಲೆ ನೋಡೋಕ್ಕೆ ಹೋಗಲಿಲ್ಲ. ಅವನ ಅನಂತ ನಾಗರ್ ಕಟ್ಟಿ ಅಂತ ನಾನು ಹಾಕಿದ್ದೆ. ಅವನೆಲ್ಲ ದೊಡ್ಡ ದೊಡ್ಡವ್ರ ಸಹವಾಸದಲ್ಲಿದ್ದ. ಕಾರ್ನಾಡಿಯವ್ರ ಸಹವಾಸ ಅವ್ರದ್ದು, ಅವ್ರ ಗುಂಪು, ಆ ಜಾತಿ ವರ್ಗದ ಗುಂಪಿದೆಯಲ್ಲ, ಸಮುದಾಯದ ಗುಂಪು ಅದಿದೆ. ನನಗೆ ನಾನೇ ಸಿನಿಮಾ ಮಾಡೋಂಗಿಲ್ಲ. ಅವ್ನು ನೋಡೇನಾಗಬೇಕಾಗಿದೆ, ಅಲ್ಲಿ ಹೋಗಿ ಮಾತಾಡಬೇಕು. ಬೈದದಿಂದ ಸಾಕಷ್ಟು ಏನಯ್ಯ ಅಂದಾಗ ಅವನು ರೆಸ್ಪಾನ್ಸ್ ಸರಿ ಇಲ್ಲದೆ ಹೋದರೆ ಅವನಿಗೆ ಸೂಪರ್ ಸ್ಟಾರು. ಶೂಟಿಂಗಲ್ಲೆಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇರೋದು. ಶೂಟಿಂಗಲ್ಲಿ ಬಣ್ಣ ಹಾಕೋದು ಫಸ್ಟ್ ಟೈಮ್ ತಾನೇ. ಅಲ್ಲ ಸರಿಯಾಗಿ ಮಾಡ್ತಾ ಇದ್ರೆ ಅವನಿಗೆ ಶೂಟಿಂಗ್ಲೇ ತೊಂದರೆ ಇಲ್ಲ. ಕೊನೆಯಲ್ಲಿ ಒಂಚೂರು ಕಿರ್ಕುಳ ಮಾಡ್ದ, ಸಿಗರೇಟ್ ಸೇದೋದು, ಹೊರಗಡೆ ಸಿಗರೇಟ್ ಸೇದ, ಸೆಟ್ಟಲ್ಲಿ ಸೇದ್ಬೇಡ, ಕುಡಿಯೋದಿದ್ರೆ ಅದೇ ಲಾಡ್ಜಲ್ಲಿಟ್ಟು ಅಗ್ರಾರ ಸರ್ಕಲ್ಲು ನಂಜುಂಡಪ್ಪನಿಗೆ ಈ ಕಡೆನೂ ಬಿಲ್ಡಿಂಗ್ ಮೇಲೆ ಲಾಡ್ಜು, ಈ ಕಡೆ ಜಯದೇವ ಅಲ್ಲಿ ಇಟ್ಟಿದ್ರೆ ಅಲ್ಲಿ ನೋಡೋಕ್ಕೆ ನೀವು ಹೋದ್ರೆ ನಿಮ್ಮನ್ನು ಕುರ್ಸಿ ಎತ್ತು ಕೂತ್ಕೊಳ್ಳೋದ. ನಮ್ಮ ಫ್ರೆಂಡ್ಸ್ ಹೋಗಿ ಮಾತಾಡ್ತಾ ಕೂತ್ರೆ ಕುರ್ಸಿ ಅಂತ ಕೂತ್ಕೊಳ್ಳೋದು. ಕುರ್ಸಿ ಅಂತ ತಗೊಬನ್ನಿ ಬಾಟ್ಲು ಕುಡೀರಿ ಅಂತಲ್ಲ, ಕುಡ್ಸಿ ಏನಾದ್ರು ಅಂತ ಅಂತ ಒಂದೆರಡು ಮೂರು ಇನ್ಸಿಡೆಂಟ್ಲೆ ಬೈದಿದ್ದೆ ನಾನು. ನಾನು ಬೈದು ಸಿಕ್ಕಾಪಟ್ಟೆ ಬೈತಿದ್ದೆ. ನಾನು ಸ್ವಲ್ಪ ಶಿಸ್ತು ಸಂಯಮ ನಿರೀಕ್ಷೆ ಮಾಡ್ತೀನಿ ಎಲ್ಲ ಕಡೆನ. ನಿಮ್ಮನ್ನು ಆಮೇಲೆ ಬಂದು ಮಾತಾಡಿಸ್ಲಿಲ್ಲ, ಆಮೇಲೆ ಬಂದು ಮೀಟ್ ಮಾಡಿಲ್ಲ ಅನಂತ? ಅವನ ಸರ್ ರಿಲೀಸ್ ಆದಮೇಲೆ ಅವ್ನಿಗೂ ನಮಗೂ ಸಂಬಂಧ ಇಲ್ಲ. ಇಲ್ಲಿವರೆಗೂ ಮಾತಾಡಿಲ್ಲ, ಮುಖಾಮುಖಿನೂ ಆಗಿಲ್ಲ. ನನಗೆ ನೋಡೋ ಕೆಲಸ ಇಲ್ಲ. ಅಲ್ಲ ಮುಖಾಮುಖಿನೂ ಆಗಿಲ್ಲ. ಅವನಿಗೆ ಗುರುಗೆ ಇಂಟ್ರೊಡ್ಯೂಸ್ ಮಾಡಿದಾಗ ನೋಡಬೇಕು ಅಂತ ಅವ್ರು ಅನ್ಕೊಂಡಿಲ್ಲ. ಅವ್ನು ಸೂಪರ್ ಸ್ಟಾರು. ಅವರೆಲ್ಲ ಒಂದು ಕಡೆ ಹೇಳ್ಕೊಂಡಿಲ್ಲ, ನಿಮ್ಮ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ. ಸಂಕಲ್ಪ ಮಾಡಿದೆ ಅವ್ನು ಮೀಡಿಯಾಲು ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ನಿರೀಕ್ಷೆನೂ ಮಾಡಲ್ಲ. ನಿರೀಕ್ಷೆ ಮಾಡಿದಷ್ಟು ಸಂತೋಷವೂ ಆಗ್ಬೋದು, ನೋವು ಆಗ್ಬೋದು. ಸಂತೋಷ ಆದರೆ ಹೂವು ನೋಡ, ನೋವಾದರೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಯಾಕೆ ಸರಿ ಸರ್, ಸಂಕಲ್ಪಗೆ ಅವಾರ್ಡ್ಗಳು ಬಂತಲ್ಲ, ಅವಾರ್ಡ್ಗಳು ಬಂದಿದ್ದು ಹೇಳಿ ಸರ್. ಬಂತು ಸರ್. ಪ್ರೊಡಕ್ಷನ್, ಪ್ರೊಡ್ಯೂಸರು, ಡೈರೆಕ್ಟರು, ಸ್ಕ್ರಿಪ್ಟ್ ಪ್ಲೇ ಬೇರೆ, ಅದು ಬೇರೆ, ಕತೆ, ಚಿತ್ರಕಥೆ, ಕ್ಯಾಮ್ರಾಮನ್, ಎಡಿಟರ್, ಚೈಲ್ಡ್ ಆರ್ಟಿಸ್ಟ್, ಮ್ಯೂಸಿಕ್ಕು. ಹಾಡಿಲ್ಲದೆ ಬರೀ ರೀ ರೆಕಾರ್ಡಿಗೆ ಅವಾರ್ಡ್ ಕೊಟ್ಟದ್ದು ಅದೇ ಫಸ್ಟ್ ಫಿಲ್ಮ್, ವಿಜಯ್ ಭಾಸ್ಕರ್. ಅದಕ್ಕೆ ಅವರು ಫಿಲ್ಮ್ ನೋಡ್ಬಿಟ್ಟು ಅಲ್ಲಿ ತೋರಿಸುವಾಗ ನೋಡಿದ್ರು, ಮದ್ರಾಸಲ್ಲಿ ನೋಡಿದ್ರಲ್ಲ, ನೀವು ಯಾರಿಗೋ ಕಮಿಟ್ ಆಗಿದ್ದರೆ ನಿಮ್ಗೆ ಯಾಕೆ? ನಾನು ಅವ್ರಿಗೆ ದುಡ್ಡು ಕೊಟ್ಬಿಡ್ತೀನಿ, ನಾನು ಆರ್ ಮಾಡಬೇಕು ಅಂತ ಅವರ ಹಠ. ಯಾರು ಬೇಕಾ ಹೆಸರು ಹೇಳಿ, ಗುರ್ತಿದ್ದು ಹಾಗೆ ಈಗಲೇ ಮಾತಾಡ್ತೀನಿ ಅವ್ರ ಹತ್ರ, ಬಿಟ್ಕೊಡೋ ಅಂತ ಹೇಳೋಕ್ಕಷ್ಟೇ. ಅದು ಯಾರೋ ವಿಜಯ್ ಭಾಸ್ಕರ್ ಹತ್ರ ಯಾವನ ಇದ್ದಾರಂತೆ, ಅವ್ರ ಹತ್ರ ಮಾತಾಡಿದ್ದೀನಿ. ಹೀಗೆ ತಪ್ಪಿಕೊಂಡು ಹೀಗೆಲ್ಲ ಆಯಿತು. ಅವಳು ಹೀರೋಯಿನ್ ಬಿಂದು 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 ಏನು ಹೇಳಿ? ಅವಳು ಮದುವೆ ಆಗಿತ್ತು ಅವಳಿಗೆ. ಫಿಲಮ್ ಮಾಡೋಕೆ ಮುಂಚೆ ಸರ್ ಅವಳು ಹೀಗೆ ನೋಟ್ ಸೆಲೆಕ್ಟ್ ಮಾಡಿತ್ತು. ಅಲ್ಲ ಆಕೆ ಸಿಕ್ಕಿದ್ದು ಇದೆಲ್ಲೂ ಮನೆಯಲ್ಲೂ ಆಫೀಸಲ್ಲೋ ಎಲ್ಲ ನೋಡಿದೆ ಅವಳು. ಜಯದೇವ ಅಂತ ಅವಳು ಗಂಟ. ಒಟ್ಟಾರೆ ನಿಮಗೆ ಸಿನಿಮಾ ಏನು ಅನುಭವ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ನಾನು ಸಿನಿಮಾ ಚೆನ್ನಾಗಿತ್ತು. ಇಂಡಸ್ಟ್ರಿ ಬಗ್ಗೆ ಸರ್ ಇಂಡಸ್ಟ್ರಿ ಬಗ್ಗೆ ಹೇಳಿದ್ರು. ನಾನು ಥಿಯೇಟ್ರಿಗೆ ಹೋಗೋಲ್ಲ, ಮನೆಯಲ್ಲಿ ಹೆಣ್ಮಕ್ಳು ನೋಡ್ತಾರೆ ಸಿನಿಮಾ, ನಾನು ನೋಡೋಲ್ಲ. ಟಿ ವಿಲಿ ನೋಡೋಲ್ಲ. ಟಿ ವಿಲಿ ನ್ಯೂಸ್ ಹೆಡ್ಲೈನು ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ತೀನಿ ಅಂದರೆ ಇಲ್ಲ. ಇಂಡಸ್ಟ್ರಿ ಬಗ್ಗೆ ಇವತ್ತಿನ ವಾತಾವರಣಕ್ಕೆ ಇಂಡಸ್ಟ್ರಿ ಹೊಂದ್ಕೊಂಡಿದೆ. ನಾವು ಸಂಪ್ರದಾಯಶೀಲರು ಅಂತ ಅಂದ್ಕೊಂಡ್ರೆ ಕೆಲವು ಸಂಪ್ರದಾಯ ಹಾಕ್ಕೊಂಡಿರ್ತೀವಿ, ಚೌಕಟ್ಟಿರುತ್ತೆ. ಎಲ್ಲ ಚೌಕಟ್ಟನ್ನು ಮೀರಿದಂಥ ಕ್ಷೇತ್ರ ಸಿನಿಮಾ. ಅವತ್ತು ಮೀರಿತ್ತು, ಇವತ್ತು ಮೀರಿರುತ್ತೆ. ನಾವು ಸಂಪ್ರದಾಯದ ಒಳಗೆ. ಅದಕ್ಕೆ ನಾನು ಅದಂತ ಸಿಗರೇಟ್ ಸೇದಬೇಕಾದ್ರೆ ಹೊರಗಡೆ ಸೇದು, ಸೆಟ್ಟಲ್ಲಿ ಸೇದ್ಕೊಡ್ದು, ಮನೆ ಒಳಗೆ ಮಾಡೋದು ಪೂರ್ತಿ, ಹೊರಗಡೆ ಭಾಳ ಕಮ್ಮಿ. ಎಲ್ಲಿ ಸರ್ ಮನೆ ಶೂಟಿಂಗ್ ಆಗಿದ್ದು?
ಇನ್ನೊಂದಷ್ಟು ತೆಗೆಯೋದಿತ್ತು. ಇವನು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ ಇವನು ಅನಂತು. ಅದಕ್ಕೇನು ಮಾಡಿದೆ, ನಾನೇ ರೈಟರ್ ಆದದ್ರಿಂದ ರೈಟರ್ ಡೈರೆಕ್ಟರ್ ಅಂತ ಆದಮೇಲೆ ಈ ಥರ ಏನು ಮಾಡೋಣ ಅಂತನ್ನಿಸಿ ಕೈ ಬಿಟ್ಟು ಆ ಯಾವುದೋ ಮೆರವಣಿಗೆಯಲ್ಲಿ ಏನು ಮಾಡ್ತೀನಿ ಎಂಥದ್ದು ಎತ್ಕೊಂಡು ಹೋಗೋದು. ಅದೊಂದು ಒಂದು ಸೀನು ಒಂದು 10-15 ನಿಮಿಷ ಫ್ಲ್ಯಾಶ್ ಬ್ಯಾಕಲ್ಲಿ ಅವನು ಇರಬೇಕಾಗಿತ್ತು. ಆ ಮಗು ಮೇಲೆ ತೆಗೆದೆ, ತಾಯಿ ಮಗಳ ಮೇಲೆ ಫ್ಲ್ಯಾಶ್ ಬ್ಯಾಕು ಆಯಿತಾ. ಇವ್ರಿಗೇನಂದರೆ ಅವ್ರನ್ನ ನಿರ್ದೇಶಕ ಓಲೈಸಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು. ಸಣ್ಣ ಪುಟ್ಟ ಅವತ್ತು ಮುಖ ತೋರಿಸ್ತವನು ರೂಪ ತಲಾಟೆ ಮಾಡ್ತಾನೆ. ನಮಗೆ ಅದು ಮೆರಿಟ್ ಇದ್ದರೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ತಯಾರಿದ್ದೀನಿ, ಬಯಸ್ಕೊಳ್ಳೋಕ್ಕೆ ತಯಾರಿದ್ದೀನಿ. ಆದರೆ ಸಿಟ್ಟು ಬಂದರೆ ಪೆಟ್ರೋಲ್ಗೆ ಬೆಂಕಿ ಕಡ್ಡಿಕ್ಕೆ ಇರ್ದಂಗೆ ಯಾರಿಗೂ ಮುಖ ಮುಷ್ಟಿ ನೋಡಲ್ಲ.